ಅನಾಬೆಲ್ ಈ ಹೆಸರನ್ನ ನೀವು ಕೇಳೇ ಇರ್ತೀರ. ಈ ಹೆಸರಿನಲ್ಲಿ ಹಲವಾರು ಹಾರರ್ ಚಲನಚಿತ್ರಗಳಿವೆ. ಅನಾಬೆಲ್ ಒಂದು ಗೊಂಬೆ. ಇದು ಎಡ್ ಮತ್ತು ವಾರನ್ ಅವರ ಅಕಲ್ಟ್ ಮ್ಯೂಸಿಯಂನಲ್ಲಿದೆ. ಈ ಗೊಂಬೆಯನ್ನು ಇವರು ಒಂದು ಪವಿತ್ರವಾದ ಬಾಕ್ಸ್ನಲ್ಲಿ ಇಟ್ಟಿದ್ದಾರೆ. ಅನೇಕರು ಈ ಗೊಂಬೆಯನ್ನು ನೋಡಲು ಈ ಮ್ಯೂಸಿಯಂಗೆ ಬರುತ್ತಿರುತ್ತಾರೆ. ಆದರೆ ಯಾರೂ ಮ್ಯೂಸಿಯಂನ ಸೂಚನೆಯಂತೆ ಈ ಗೊಂಬೆಯನ್ನು ಮುಟ್ಟುವುದಿಲ್ಲ. ಆದರೆ 2010ರಲ್ಲಿ ಈ ಮ್ಯೂಸಿಯಂಗೆ ಒಂದು ಯುವ ಜೋಡಿ ಭೇಟಿ ನೀಡಿರುತ್ತದೆ. ಅಲ್ಲಿ ಆ ಯುವಕ ಅನಾಬೆಲ್ ಗೊಂಬೆಯನ್ನು ತಮಾಷೆಗೆ ಅಂತ ಮುಟ್ತಾನೆ. ತಕ್ಷಣ ಅವನ ಮುಖದಲ್ಲಿ ಒಂದು ವಿಚಿತ್ರ ಭಾವನೆ ಕಾಣಿಸುತ್ತೆ. ಅವರು ಅಲ್ಲಿಂದ ಮನೆಗೆ ಹೋಗೋಕ್ಕೆ ತಮ್ಮ ಕಾರನ್ನು ಹತ್ತಿ ಹೊರಡ್ತಾರೆ. ಆದರೆ ದಾರಿಯಲ್ಲಿ ಒಂದು ಭಯಾನಕ ಆಕ್ಸಿಡೆಂಟ್ನಲ್ಲಿ ಈ ಯುವಕ ಸತ್ತು ಹೋಗ್ತಾನೆ ಮತ್ತು ಈ ಯುವತಿ ಭಯಂಕರವಾದ ಗಾಯಗಳಿಂದ ಆಸ್ಪತ್ರೆ ಸೇರಿಕೊಳ್ಳುತ್ತಾಳೆ. ಹೀಗೆ ಇನ್ನೊಮ್ಮೆ 2014ರಲ್ಲಿ ಇನ್ನೊಬ್ಬ ಹುಡುಗ ಈ ಗೊಂಬೆಯನ್ನು ಮುಟ್ತಾನೆ ಮತ್ತು ಭಯದಿಂದ ಚರ್ಚ್ಗೆ ಹೋಗಿ ಅಲ್ಲಿನ ಪಾದ್ರಿ ಹತ್ರ ಪವಿತ್ರ ನೀರನ್ನು ಹಾಕಿಸ್ಕೊಳ್ತಾನೆ. ಆಗ ಅವನ ಮೈ ಮೇಲೆ ಭಯಂಕರವಾದ ಬೊಬ್ಬೆಗಳು ಬರುತ್ತವೆ. ಈ ಅನಾಬೆಲ್ ಗೊಂಬೆ ಮುಟ್ಟಿದವ್ರಿಗೆ ಯಾಕೆ ಹೀಗಾಯಿತು? ಯಾಕೆ ಈ ಗೊಂಬೆ ಭಯಂಕರ ಅಂತ ಹೆಸರುವಾಸಿಯಾಗಿದೆ? ಏನು ಇದರ ಹಿಂದಿನ ಕಥೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಈ ಅನಾಬೆಲ್ನ ಕತೆ 1970ರಲ್ಲಿ ಅಮೆರಿಕದ ಕನೆಕ್ಟಿಕಟ್ನಲ್ಲಿ ಪ್ರಾರಂಭ ಆಗುತ್ತೆ. ಡೋನಾ ಎಂಬ ಯುವತಿಗೆ ಅವಳ ತಾಯಿ ಈ ಗೊಂಬೆಯನ್ನು ಅವಳ 28ನೇ ವರ್ಷದ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ಕೊಟ್ಟಿರ್ತಾಳೆ. ಅವಳ ತಾಯಿ ಇದನ್ನು ಒಂದು ಸೆಕೆಂಡ್ ಹ್ಯಾಂಡ್ ಸ್ಟೋರ್ನಿಂದ ತಗೊಂಡಿರ್ತಾಳೆ. ಇನ್ನು ಈ ಡೋನಾ ನರ್ಸಿಂಗ್ ವಿದ್ಯಾರ್ಥಿನಿಯಾಗಿದ್ದು ಅವಳ ಸ್ನೇಹಿತೆ ಆಂಜಿಯೊಂದಿಗೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರ್ತಾಳೆ. ತನಗೆ ಉಡುಗೊರೆಯಾಗಿ ಸಿಕ್ಕ ಈ ಗೊಂಬೆಯನ್ನು ಅವಳು ಆ ಅಪಾರ್ಟ್ಮೆಂಟ್ಗೆ ತರ್ತಾಳೆ. ಪ್ರಾರಂಭದಲ್ಲಿ ಈ ಗೊಂಬೆ ಸಾಮಾನ್ಯ ಗೊಂಬೆ ಥರನೇ ಇರುತ್ತೆ. ಆದರೆ ಸ್ವಲ್ಪ ದಿನಗಳ ನಂತರ ಕೆಲವು ವಿಚಿತ್ರವಾದ ಘಟನೆಗಳು ಈ ಅಪಾರ್ಟ್ಮೆಂಟ್ನಲ್ಲಿ ನಡೆಯಲು ಆರಂಭಿಸ್ತವೆ. ಈ ಗೊಂಬೆನ ಇವರು ಮನೆಯಲ್ಲೇ ಇದ್ದ ಒಂದು ಶೆಲ್ಫ್ ಮೇಲೆ ಇಟ್ಟಿರ್ತಾರೆ. ಅದು ತನ್ನ ಜಾಗವನ್ನು ಆಗಾಗ ಬದಲಾಯಿಸೋಕ್ಕೆ ಶುರು ಮಾಡುತ್ತೆ. ಹಾಗೆ ಕೆಲವು ದಿನಗಳ ನಂತರ ಈ ಗೊಂಬೆಯ ಕೈ ಮತ್ತು ಕಾಲುಗಳು ಬದಲಾದ ಸ್ಥಳದಲ್ಲಿ ಕಾಣಿಸೋಕ್ಕೆ ಶುರುವಾಗ್ತವೆ. ಇದನ್ನು ನೋಡಿದ ಡೋನಾ ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಆದರೆ ಒಂದಿನ ಡೋನಾ ಮತ್ತು ಆಂಜಿ ಆಚೆಗೆ ಹೋದಾಗ ಈ ಗೊಂಬೆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ತನ್ನ ಜಾಗವನ್ನು ಚೇಂಜ್ ಮಾಡಿರುತ್ತೆ. ಹಾಗೆ ಇನ್ನೊಂದು ದಿನ ಈ ಮನೆಯಲ್ಲಿ ಒಂದು ಚಿಕ್ಕ ಮಗು ಒಂದು ತೆಳು ಹಾಳೆ ಮೇಲೆ ಹೆಲ್ಪಸ್ ಅಂತ ಬರೆದು ಎಸ್ತಿರೋದು ಇವ್ರಿಗೆ ಸಿಗುತ್ತೆ. ಇಷ್ಟೆಲ್ಲ ಆದರೂ ಇವರು ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಆದರೆ ಒಂದಿನ ಈ ಗೊಂಬೆ ಮೈ ಮೇಲೆ ರಕ್ತ ಅಂಟಿರೋದನ್ನ ಡೋನಾ ಗಮನಿಸ್ತಾಳೆ. ನರ್ಸಿಂಗ್ ಸ್ಟೂಡೆಂಟ್ ಆಗಿರೋ ಆಕೆಗೆ ಈ ರಕ್ತ ಮನುಷ್ಯನ ರಕ್ತ ಅಂತ ಕಂಡುಹಿಡಿಯೋಕ್ಕೆ ಜಾಸ್ತಿ ಸಮಯ ಬೇಕಾಗಿರಲಿಲ್ಲ. ಭಯದಲ್ಲಿರುವ ಡೋನಾ ಕೂಡಲೇ ಅಲ್ಲೇ ಇರುವ ಗೋಸ್ಟ್ ಹಂಟರ್ಗೆ ಈ ಗೊಂಬೆನ ತೋರಿಸ್ತಾಳೆ. ಇನ್ನು ಈ ಗೋಸ್ಟ್ ಹಂಟರ್ ಈ ಗೊಂಬೆನ ಪರಿಶೀಲನೆ ಮಾಡಿ ಇದರಲ್ಲಿ 6 ವರ್ಷದ ಅನಾಬೆಲ್ ಹಿಗಿನ್ಸ್ ಎಂಬ ಮಗುವಿನ ಆತ್ಮ ಇದೆ ಅಂತ ಹೇಳ್ತಾನೆ. ಸುಮಾರು ವರ್ಷಗಳ ಹಿಂದೆ ಡೋನಾ ಇರುವ ಅಪಾರ್ಟ್ಮೆಂಟ್ ಜಾಗದಲ್ಲಿ ಈ ಅನಾಬೆಲ್ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿರ್ತಾಳೆ. ಇವಳ ತಂದೆ ಒಬ್ಬ ಗೊಂಬೆ ತಯಾರಿಸುವನಾಗಿದ್ದು ಈ ಗೊಂಬೆ ಅವಳದ್ದೇ ಅಂತ ಈ ಗೋಸ್ಟ್ ಹಂಟರ್ ಹೇಳ್ತಾನೆ. ಈ ಕಥೆಯನ್ನು ಕೇಳಿದ ಡೋನಾ ಮತ್ತು ಆಂಜಿಗೆ ಈ ಗೊಂಬೆಯ ಮೇಲೆ ಪ್ರೀತಿ ಮತ್ತು ತುಂಬ ಕನಿಕರ ಬರುತ್ತೆ. ಆದರೆ ಇವರ ಜೊತೆಯಲ್ಲೇ ಇದ್ದ ಇವರ ಸ್ನೇಹಿತ ಲೂಗೆ ಅನಾಬೆಲ್ ಮೊದಲಿನಿಂದಲೂ ಇಷ್ಟ ಇರಲಿಲ್ಲ. ಈ ಗೊಂಬೆಯನ್ನು ನೋಡಿ ಇವನು ಯಾವಾಗಲೂ ಹೆದರ್ತಾ ಇರ್ತಾನೆ ಮತ್ತು ಇದನ್ನು ಮನೆಯಿಂದ ಆಚೆ ಹಾಕೋಕ್ಕೆ ನೋಡ್ತಿರ್ತಾನೆ. ಹೀಗಿರುವಾಗ ಅವನಿಗೆ ರಾತ್ರಿ ಕನಸಲ್ಲಿ ಈ ಗೊಂಬೆ ಬಂದು ಅವನ ಎದೆ ಮೇಲೆ ಕುಳಿತು ಅವನ ಕುತ್ತಿಗೆನೂ ಇಸುಕೋ ಥರ ಭಾಸವಾಗುತ್ತೆ. ಆಗ ಆತ ನಿರ್ಧಾರ ಮಾಡ್ತಾನೆ ಬೆಳಿಗ್ಗೆ ಎದ್ದು ಈ ಗೊಂಬೆಯನ್ನು ಆಚೆ ಹಾಕಲೇಬೇಕು ಅಂತ. ಆ ದಿನ ಬೆಳಿಗ್ಗೆ ಅವನು ಮತ್ತು ಡೋನಾ ಒಂದು ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಮ್ಯಾಪಲ್ಲಿ ಅವರು ತಾವು ಹೋಗೋ ಸ್ಥಳದ ಬಗ್ಗೆ ಮಾತಾಡ್ತಾ ಇರುವಾಗ ಡೋನಾಳ ರೂಮ್ನಿಂದ ಏನೋ ಶಬ್ದ ಕೇಳಿ ಬರುತ್ತೆ. ಅದನ್ನು ನೋಡೋಲ್ಲ ಅಂತ ಹೋದ ಲೂಗೆ ಅಲ್ಲೇ ಇದ್ದ ಅನಾಬೆಲ್ ಕಾಣಿಸುತ್ತೆ. ಕೂಡಲೇ ಅದು ಅವನ ಮೈ ಮೇಲೆ ಎಗರಿ ಅವನ ಮೈಯನ್ನು ಪರ್ಚುತ್ತದೆ. ಅವನ ಮೈ ಮೇಲೆ ಸುಮಾರು 7 ಗಾಯಗಳಾಗಿದ್ವು. ಇನ್ನು ಈ ಭಯಂಕರ ಘಟನೆ ನೋಡಿದ ಡೋನಾ ಹತ್ತಿರ ಇದ್ದ ಚರ್ಚ್ ಫಾದರ್ ಬಳಿ ಹೋಗಿ ಇದರ ಬಗ್ಗೆ ಹೇಳ್ಕೊತಾಳೆ. ಇನ್ನು ಈ ವಿಷಯವನ್ನು ಫಾದರ್ ಪ್ರಸಿದ್ಧ ಗೋಸ್ಟ್ ಹಂಟಿಂಗ್ ತಜ್ಞರಾದ ಲೋರೆನ್ ಮತ್ತು ಎಡ್ವಾರನ್ಗೆ ಹೇಳುತ್ತಾರೆ. ಲೋರೆನ್ ಮತ್ತು ಎಡ್ವಾರನ್ ಈ ಗೊಂಬೆ ಪರಿಶೀಲನೆ ಮಾಡಲು ಒಪ್ಕೊಳ್ತಾರೆ.
ಇನ್ನು ಈ ಎಡ್ವಾರನ್ ಜೋಡಿ ಸ್ಥಳಕ್ಕೆ ಭೇಟಿ ನೀಡಿ ಅಕ್ಕಪಕ್ಕದ ಮನೆಯವರನ್ನು ಕೇಳಿದಾಗ ಡೋನಾ ಮನೆಯಿಂದ ವಿಚಿತ್ರವಾದ ಶಬ್ದಗಳು ಬರುವುದಾಗಿ ಅಕ್ಕಪಕ್ಕದ ಮನೆಯವರು ಹೇಳ್ಕೊತಾರೆ. ಈ ಎಡ್ವಾರನ್ ಜೋಡಿ ಗೊಂಬೆಯಲ್ಲಿರುವ ಆತ್ಮವನ್ನು ಬೇರ್ಪಡಿಸಲು ಕೆಲವು ದಿನಗಳ ಸಮಯ ಕೊಡುವುದಾಗಿ ಕೇಳ್ಕೊತಾರೆ. ಇದೇ ಸಮಯದಲ್ಲಿ ಡೋನಾ ಮತ್ತು ಆಂಜಿ ಈ ಗೊಂಬೆನ ರೂಮಲ್ಲಿಟ್ಟು ಒಂದು ವಿಡಿಯೋ ಸಹ ಮಾಡ್ತಾರೆ. ಇನ್ನು ಈ ಲೋರೆನ್ ಮತ್ತು ಎಡ್ವಾರನ್ ಈ ಗೊಂಬೆಯ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ ನಂತರ ಹೇಳ್ತಾರೆ, ಇದು ಯಾವುದೋ ಮಗುವಿನ ಆತ್ಮ ಅಲ್ಲ, ಇದರಲ್ಲಿ ಒಂದು ಭಯಂಕರ ಆತ್ಮವಿದ್ದು ಇದು ತಾನು ಆಕ್ರಮಿಸಿಕೊಳ್ಳಲು ಒಂದು ದೇಹವನ್ನು ನೋಡ್ತಿದೆ ಅಂತ. ಇನ್ನು 3 ರಿಂದ 4 ವಾರದ ಒಳಗೆ ಇದು ಯಾರನ್ನಾದರೂ ಸಾಯಿಸುತ್ತದೆ, ಇಲ್ಲ ಅವರ ದೇಹವನ್ನು ಪ್ರವೇಶಿಸುತ್ತೆ ಅಂತ ಹೇಳ್ತಾರೆ. ಈ ಪೂರ್ತಿ ಅಪಾರ್ಟ್ಮೆಂಟನ್ನು ಪಾದ್ರಿಗಳ ಕೈಯಲ್ಲಿ ಶಾಂತಿ ಮಾಡಿಸಿದ ನಂತರ ಈ ಗೊಂಬೆಯನ್ನು ಎಡ್ವಾರನ್ ದಂಪತಿಗಳು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಲು ನಿರ್ದೇಶಿಸ್ತಾರೆ. ಎಡ್ವಾರನ್ಗೆ ಈ ಗೊಂಬೆಯಲ್ಲಿನ ಆತ್ಮ ಇನ್ನೂ ಶಾಂತಿ ಆಗಿಲ್ಲ ಅನ್ನೋ ಅನುಮಾನ ಇರುತ್ತೆ. ಅವನು ಅಂದುಕೊಂಡ ಹಾಗೆ ದಾರಿಯಲ್ಲಿ ಚೆನ್ನಾಗಿ ಇರುವ ಅವರ ಕಾರ್ ಕೆಟ್ಟು ನಿಲ್ಲುತ್ತದೆ. ಅನೇಕ ಬಾರಿ ತಿರುವುಗಳಲ್ಲಿ ಇದರ ಬ್ರೇಕ್ ಸಹ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ಇಷ್ಟೆಲ್ಲ ಆದ ಮೇಲೆ ಎಡ್ವಾರನ್ ದಂಪತಿಗಳು ಈ ಗೊಂಬೆನ ಮನೆಗೆ ತಗೊಂಡು ಹೋಗ್ತಾರೆ. ಇದನ್ನೆಲ್ಲ ಕಂಡ ಅವರು ಪಾದ್ರಿಗಳನ್ನು ಕರೆಸಿ ಈ ಗೊಂಬೆಯಲ್ಲಿನ ಆತ್ಮವನ್ನು ಹೊರತೆಗೆಯಲು ಹೇಳ್ತಾರೆ. ಆದರೆ ಈ ಗೊಂಬೆಯಲ್ಲಿನ ಆತ್ಮವನ್ನು ಹೊರತೆಗೆಯುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಹೀಗಾಗಿ ಈ ಗೊಂಬೆಯನ್ನು ತಮ್ಮ ಮ್ಯೂಸಿಯಂನಲ್ಲಿ ಒಂದು ಪವಿತ್ರವಾದ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಳ್ತಾರೆ ಮತ್ತು ಪಾದ್ರಿಗಳನ್ನು ಕರೆಸಿ ಆಗಾಗ ಈ ಗೊಂಬೆಯನ್ನು ಶಾಂತಿ ಮಾಡಿಸ್ತಾನೆ ಇರ್ತಾರೆ. ಇಂದಿಗೂ ಸಹ ಈ ಗೊಂಬೆ ಶಪಿತವಾಗಿದೆ ಮತ್ತು ಈ ಗೊಂಬೆನ ಯಾರೂ ಸಹ ಮುಟ್ಟಲ್ಲ. ಮುಟ್ಟಿದವರಿಗೆ ಏನಾದರೂ ಒಂದು ಅನಾಹುತ ಕಾದೇ ಇರುತ್ತೆ. ಇದಿಷ್ಟು ಅನಾಬೆಲ್ ಗೊಂಬೆಯ ಹಿಂದಿನ ರಹಸ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.